ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ವಿಡಿಯೋದ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 103 ವಚನ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಆಗಿದ್ದಾನೆ. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತಾದವೇ ನಮ್ಮ ದೇವರು ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರಾಗಿದ್ದಾರೆ. ಅದು ಸಣ್ಣ ರೋಗವೇ ಆಗಿರಲಿ ಅಥವಾ ದೊಡ್ಡ ರೋಗವೇ ಆಗಿರಲಿ, ಓ ಸ್ತೋತ್ರ, ನಮ್ಮ ದೇವರು ಗುಣಪಡಿಸಲು ಶಕ್ತನಾದಂಥ ದೇವರು. ತಲೆನೋವಾಗಿರಬಹುದು, ಕ್ಯಾನ್ಸರ್ ಕಾಯಿಲೆ ಆಗಿರಬಹುದು, ಎಂಥ ದೊಡ್ಡ ವ್ಯಾಧಿಯಾಗಿದ್ದರೂ ಸರಿ, ಓ ಸ್ತೋತ್ರ, ನಮ್ಮ ಘನ ವೈದ್ಯನಾದಂಥ ಯೇಸು ಸ್ವಾಮಿ ಗುಣಪಡಿಸಲು ಶಕ್ತರಾಗಿದ್ದಾರೆ. ಇಂದಿನ ವೈದ್ಯಕೀಯ ಪ್ರಪಂಚದಲ್ಲಿ ಕೆಲವು ರೋಗಗಳಿಗೆ ಔಷಧಿ ಇನ್ನೂ ಕಂಡು ಹಿಡಿಯಲ್ಪಟ್ಟಿಲ್ಲ. ಕಳೆದ ವರ್ಷಗಳಲ್ಲಿ ಬಂದಂಥ ಕೊರೋನಾ, ಅದಕ್ಕೆ ಇನ್ನೂ, ಓ ಸ್ತೋತ್ರ, ಮೆಡಿಸಿನನ್ನು ಕಂಡು ಹಿಡಿದಿಲ್ಲ. ವೈದ್ಯಕೀಯ ಕ್ಷೇತ್ರವೇ ಅದರ ವಿಷಯದಲ್ಲಿ ವೈದ್ಯಕೀಯ ಕ್ಷೇತ್ರವೇ ಸೋತು ಹೋಗಿಬಿಟ್ಟಿತು. ನೋಡ್ರಿ, ವಿಜ್ಞಾನ ಮತ್ತು ವೈದ್ಯಕೀಯ ಪ್ರಪಂಚದಲ್ಲಿ ಇನ್ನೂ ಗುಣಪಡಿಸಲಾರದಂಥ ಅನೇಕ ವ್ಯಾಧಿಗಳಿವೆ. ಮಂಗಳಕ್ಕೆ ಕಾಲಿಡಲು ಯತ್ನಿಸಿದ ಮಾನವ ಇಂದು ಮನೆಯ ಅಂಗಳಕ್ಕೆ ಕಾಲಿಡಲು ಭಯಪಡುತ್ತಾ ಇದ್ದಾನೆ. ಸೃಷ್ಟಿಕರ್ತನ ಮುಂದೆ ಎಲ್ಲವೂ ಶೂನ್ಯವಾಗಿದೆ. ಆದರೆ ಒಂದು ಸಂತೋಷದ ವಿಷಯ ಏನು ಗೊತ್ತಾ? ಮನುಷ್ಯನು ಔಷಧಿ ಕಂಡು ಹಿಡಿಯುತ್ತಾನೋ ಇಲ್ಲವೋ, ಓ ಸ್ತೋತ್ರ, ಆದರೆ ನಮ್ಮ ದೇವರು ಸಮಸ್ತ ರೋಗಗಳನ್ನು, ಯಾವುದೇ ರೋಗವಾಗಿರಲಿ, ಆ ರೋಗಗಳನ್ನು ವಾಸಿ ಮಾಡುವ ದೇವರಾಗಿದ್ದಾರೆ. ಒಮ್ಮೆ ಕೆನಡಾ ದೇಶದಲ್ಲಿ ಪ್ರಪಂಚದ ಎಲ್ಲ ಭಾಗಗಳಿಂದ ವೈದ್ಯರೆಲ್ಲರೂ ಒಂದುಗೂಡಿ ವೈದ್ಯಕೀಯಕ್ಕೆ ಒಳಗಾಗದಂತಹ, ಗುಣಪಡಿಸಲಾರದಂಥ ಘೋರ ವ್ಯಾಧಿಗಳ ಬಗ್ಗೆ ಅಂಕಿ ಅಂಶಗಳನ್ನು ಶೇಖರಿಸಿದರು. ಅಂತ್ಯದಲ್ಲಿ ಅವರು ಆ ವಿಧವಾದ ವ್ಯಾಧಿಗಳ ಪಟ್ಟಿಯನ್ನು, ಓ ಸ್ತೋತ್ರ, ಕಂಡು ಹಿಡಿದಾಗ ಆ ಪಟ್ಟಿಗಳ ಸಂಖ್ಯೆ 39 ರೋಗಗಳ ಪಟ್ಟಿಯಾಗಿ ಪ್ರಕಟಿಸಲ್ಪಟ್ಟಿತು. ನೋಡ್ರಿ, ಯೇಸುಸ್ವಾಮಿ ಶಿಲುಬೆಗೆ ಹಾಕಲ್ಪಡುವ ಮೊದಲು 39 ಸಾರಿ ಕೊರಡೆಗಳಿಂದ ಹೊಡೆಯಲ್ಪಟ್ಟರು. 39 ಸಾರಿ ಯೇಸುವನ್ನು ಹೊಡೆಯುವಾಗ ಯೇಸುವಿನ ದೇಹವು 39 ಕಡೆಗಳಲ್ಲಿ ಧಳಿಸಲ್ಪಟ್ಟು ಆಳವಾದ ಬಾಸುಂಡೆಗಳುಂಟಾದವು. ಈ ಬಾಸುಂಡೆಗಳು ಯಾಕೆ ಗೊತ್ತಾ? ಸತ್ಯವೇದ ಹೇಳುತ್ತದೆ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53:5 ವಚನದಲ್ಲಿ, ಆತನ ಬಾಸುಂಡೆಗಳಿಂದ, ಯೇಸುವಿನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತಂತೆ. ವೈದ್ಯರಿಂದಲೂ ವೈದ್ಯಕೀಯದಿಂದಲೂ ಗುಣಪಡಿಸಲಾರದಂಥ ಎಷ್ಟೇ ವಿಧವಾದ ರೋಗಗಳಿದ್ದರೂ ಅವೆಲ್ಲವನ್ನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತು ತೀರಿಸಿದ್ದಾರೆ. ನಮ್ಮ ಬೇನೆಗಳನ್ನು ಅವರೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡಿದ್ದಾರೆ. ಈಗ ನಮಗೆ ಅವರ ಬಾಸುಂಡೆಗಳಿಂದ ನಮಗೆ ಗುಣವಾಗುತ್ತದೆ. ಹಾಗಿರುವುದಾದರೆ ಅದಕ್ಕೆ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ನಮ್ಮ ದೇವರು ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರು. ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ಅವರು ಕುರುಡರನ್ನು ಮುಟ್ಟಿದಾಗ ಕಣ್ಗಳು ಬಂದವು, ಕುಂಟರನ್ನು ಮುಟ್ಟಿದಾಗ ನಡೆದಾಡಿದರು, ಕಿವಿಡರು ಕೇಳಿಸಿಕೊಂಡರು, ಕುಷ್ಠ ರೋಗಿಗಳು ಸ್ವಸ್ಥವಾದರು, ನೆಟ್ಟಗಿಲ್ಲದವರು ನೆಟ್ಟಗಾದರು, ಪಾರ್ಶ್ವ ರೋಗಿಗಳು ಸ್ವಸ್ಥವಾದರು, ಸತ್ತವರು ಸಹ ಎದ್ದು ಬಂದರು. ಯೇಸು ಸ್ವಾಮಿ ಒಂದು ಮಾತು ಹೇಳಿದಾಗ ಸೌಖ್ಯ ಉಂಟಾಯಿತು. ಯೇಸು ಸ್ವಾಮಿ ಯಾರನ್ನು ಮುಟ್ಟಿದ್ರೋ ಅವರಿಗೆಲ್ಲ ಸೌಖ್ಯ, ಯಾರೆಲ್ಲ ಯೇಸುವನ್ನು ಮುಟ್ಟಿದರೋ ಅವರಿಗೂ ಸೌಖ್ಯವಾಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರು. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಲೋಕದಲ್ಲಿ ಅತ್ಯಂತ ಐಶ್ವರ್ಯವಂತರಾಗಿ ಜೀವಿಸಿದವರು ಅಮೇರಿಕ ದೇಶದಲ್ಲಿ ರಾಕ್ ಫೆಲ್ಲರ್ ಎಂಬಂಥ ಒಬ್ಬ ಶ್ರೇಷ್ಠ ದೇವ ಮನುಷ್ಯರು.
ಅವರು ಚಿಕ್ಕ ಪ್ರಾಯದಲ್ಲೇ ನಾನು ದೊಡ್ಡ ಐಶ್ವರ್ಯವಂತನಾಗಬೇಕೆಂಬಂಥ ಒಂದು ಆಸೆ ಇತ್ತು. ಅದೇ ರೀತಿಯಲ್ಲಿ ಅವರು ಕಷ್ಟಪಟ್ಟು ಬಿಸ್ನೆಸ್ ಮಾಡಿ ಮುಂದೆ ಬಂದರು. ಕೆಲವೇ ವರ್ಷಗಳಲ್ಲಿ ಚಿಕ್ಕ ಪ್ರಾಯದಲ್ಲಿ ಇರುವಾಗಲೇ ಅವರ 33ನೆಯ ವಯಸ್ಸಿನಲ್ಲಿ ಕೋಟ್ಯಾಧೀಶರಾದರು. 43ನೆಯ ವಯಸ್ಸಿನಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ಕಂಪನಿಯ ಮಾಲೀಕರಾದರು. ತಮ್ಮ 53ನೆಯ ವಯಸ್ಸಿನಲ್ಲಿ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತರೆಂಬುದಾಗಿ ಎನಿಸಿಕೊಂಡರು. ಅವರು ಹಗಲಿರುಳು ಹಣವನ್ನು ಸಂಪಾದಿಸಿದರು. ಓ ಸ್ತೋತ್ರ. ಅದನ್ನು ಯಾರಿಗೆ ಕೊಡುತ್ತಾ ಇರಲಿಲ್ಲ, ಕೊಡಲು ಇಷ್ಟ ಇರುತ್ತಾ ಇರಲಿಲ್ಲ. ಅವೆಲ್ಲವನ್ನು ಬಂಡವಾಳಕ್ಕೆ ಹಾಕಿ ಹಾಗೆ ಜೀವಿಸುತ್ತಾ ಇದ್ದರು. ಅವರು ಹಾಗೆ ಸ್ವಾರ್ಥವಾಗಿ ಜೀವಿಸುವಾಗ 53ನೆಯ ವಯಸ್ಸಿನಲ್ಲಿ ಅವರಿಗೆ ಒಂದು ಭಯಂಕರವಾದಂಥ ಒಂದು ವ್ಯಾಧಿ ಬಂತು. ಆ ವ್ಯಾಧಿಯ ನಿಮಿತ್ತವಾಗಿ ತಲೆಯ ಕೂದಲೆಲ್ಲ ಉದುರಿ ಹೋಯಿತು. ಒಂದಾದ ನಂತರ ಒಂದು ಕಾಯಿಲೆಗಳು ಮತ್ತು ಇನ್ನೂ ಹೆಚ್ಚಾದ ಕಾಯಿಲೆಗಳು ಅವರ ಶರೀರವನ್ನು ಆಕ್ರಮಿಸಿದವು. ಅವರು ಏನು ಮಾಡಬೇಕೆಂಬುದಾಗಿ ಗೊತ್ತಾಗಲಿಲ್ಲ. ಅವರ ಬಳಿಯಲ್ಲಿ ಓ ಸ್ತೋತ್ರ ಹಣ ಇತ್ತು, ಅಂತಸ್ತು ಇತ್ತು, ಎಲ್ಲವೂ ಇತ್ತು. ಆದರೂ ಕೂಡ ಅವರಿಗೆ ಸೌಖ್ಯ ಸಿಗಲಿಲ್ಲ. 55ನೆಯ ವಯಸ್ಸಿನಲ್ಲಿ ವೈದ್ಯರು ಅವರ ಕಾಯಿಲೆ ವಾಸಿಯಾಗುವುದಿಲ್ಲೆಂಬುದಾಗಿ ಹೇಳಿಬಿಟ್ಟರು. ಅವರಿಗೆ ಮರಣದ ಭಯ ಉಂಟಾಯಿತು. ನಾನು ಸತ್ತರೆ ನಾನು ಸಂಪಾದಿಸಿದ ಹಣ ಅದೆಲ್ಲ ವ್ಯರ್ಥ ಅಲ್ವಾ ಎಂಬುದಾಗಿ ಯೋಚಿಸತೊಡಗಿದರು. ನಂತರವಾಗಿ ಓ ಸ್ತೋತ್ರ ಆ ಸಮಯದಲ್ಲೇ ಅವರು ದೇವರನ್ನು ನಂಬಿದರು, ದೇವರನ್ನು ತಿಳಿದುಕೊಂಡರು. ನಾನಿರೋದು ಸ್ವಲ್ಪ ಕಾಲ, ಆ ಕಾಲದಲ್ಲಿ ನನ್ನ ಹಣವನ್ನು, ನನ್ನ ಜೀವನವನ್ನು ದೇವರಿಗಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಒಪ್ಪಿಸಿಕೊಟ್ರು. ಹಾಗೆ ಒಪ್ಪಿಸಿಕೊಟ್ಟಂಥ ಸಂದರ್ಭದಲ್ಲಿ ಅನೇಕರಿಗೆ ಅವರು ಸಹಾಯ ಮಾಡಿದರು. ಅವರ ಒಂದು ಸಂಸ್ಥೆಯ ಮೂಲಕವಾಗಿ ಅನೇಕ ಹೊಸದಾಗಿ ಕಂಡುಹಿಡಿಯುವಂಥ ಔಷಧ ಮಾತ್ರೆಗಳಿಗೆ ಬೇಕಾದ ಹಣದ ಸಹಾಯವನ್ನು ಒದಗಿಸಿದರು. ರೋಗಿಗಳಿಗೆ, ವ್ಯಾಧಿಯುಳ್ಳವರಿಗೆ ಸಹಾಯ ಮಾಡಿದರು. ಓ ಸ್ತೋತ್ರ. ಆ ಕಾಲದಲ್ಲಿ ಭಯಂಕರ ಘೋರವಾದಂಥ ವ್ಯಾಧಿ ಬಂದಾಗ ಪೆನ್ಸಿಲಿನ್ ಎಂಬಂಥ ಆ ಒಂದು ಲಸಿಕೆಯನ್ನು ಕಂಡು ಹಿಡಿಯುವುದಕ್ಕೆ ಅತ್ಯಮೂಲ್ಯವಾದ ಹಣದ ಸಹಾಯ ಮಾಡಿದವರು ಈ ರಾಕ್ ಫೆಲ್ಲರ್ ಅವರು. ಅದೆಲ್ಲವನ್ನು ಕೊಟ್ಟು ನಂತರವಾಗಿ ಸಂತೋಷವಾಗಿ ಅವರು ಜೀವಿಸ್ತಾ ಇದ್ದರು. ಡಾಕ್ಟ್ರ್ ಹೇಳಿದ್ರಲ್ವಾ, ನಿಮ್ಮ ಜೀವಿತದಲ್ಲಿ 55ನೇ ವಯಸ್ಸಿಗೆ ನೀವು ತೀರಿ ಹೋಗಿಬಿಡ್ತೀರಿ ಎಂಬುದಾಗಿ. ಆದರೆ ಅವರು 55ನೇ ವಯಸ್ಸಿಗೆ ತೀರಿ ಹೋಗಲಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ಓ ಸ್ತೋತ್ರ ಅವರ ಹಣವನ್ನು ಸಹ ಬೇರೆ ಎಲ್ಲ ಕಾರ್ಯಗಳಿಗೆ ಕೊಟ್ಟು ಕರ್ತನ ನಾಮವನ್ನು ಮಹಿಮೆಪಡಿಸಿದ್ದರಿಂದ ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರು ಅವರನ್ನು ಸೌಖ್ಯಪಡಿಸಿ 98ನೇ ವಯಸ್ಸಿನವರೆಗೂ ಜೀವನ ಮಾಡಿದರು. ಡಾಕ್ಟ್ರ್ ಹೇಳಿದ್ರು 55 ವಯಸ್ಸು ಅದಾದ ಮೇಲೆ ಎಷ್ಟೋ ವರ್ಷಗಳು ಅವರು ಜೀವನ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಒಂದು ವೇಳೆ ನೀವು ಬಲಹೀನರಾಗಿರಬಹುದು, ರೋಗಗ್ರಸ್ತರಾಗಿರಬಹುದು, ವ್ಯಾಧಿಗಳಿರಬಹುದು, ನಮ್ಮ ದೇವರು ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರು. ವಿಮೋಚನ ಕಾಂಡ 23:25 ಹೇಳ್ತದೆ, ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸಿ ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಮಾಡುವೆನು. ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರು ಈ ದಿನವೇ ನಿಮ್ಮ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡಲಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ. ನಾವು ದೇವರನ್ನು ದೃಷ್ಟಿಸಿ, ಕರ್ತನೆ, ಒಂದು ವೇಳೆ ನಿಮ್ಮ ಶರೀರದಲ್ಲಿ ಬಲಹೀನತೆ ಇರಬಹುದು, ರೋಗ ಇರಬಹುದು, ಡಾಕ್ಟರಿಂದ ಕೈ ಬಿಡಲ್ಪಟ್ಟಿರಬಹುದು. ದೇವರು ನಿನ್ನೆ ಇಂದು ಎಂದು ಬದಲಾಗದ ದೇವರು, ಅದ್ಭುತ ಮಾಡುವಂಥ ದೇವರು. ಹಾಲೆಲೂಯ. ಈ ಕ್ಷಣವೇ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಸಂಭವಿಸ್ತದೆ. ದೇವರನ್ನು ಬೇಡಿಕೊಳ್ಳ್ರೆ, ದೇವರು ಮಾರ್ಪಡದವನ. ಹಾಲೆಲೂಯ. ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರೇ, ನಿಮ್ಮ ಬಾಸುಂಡೆಗಳಿಂದ ನಮಗೆ ಸೌಖ್ಯವಾಯಿತಪ್ಪ. ಈ ಕ್ಷಣವೇ ಸ್ವಾಮಿ, ಬಲಹೀನರಾಗಿರುವವರ ಮೇಲೆ, ವ್ಯಾಧಿ ಉಳ್ಳವರ ಮೇಲೆ ನಿನ್ನ ಹಸ್ತವನ್ನು ಚಾಚ್ರೆ, ನೀವು ಮುಟ್ರೆ ಒಂದು ಸೌಖ್ಯವನ್ನು ಕೊಡ್ರಿ. ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಸ್ವಾಮಿ. ಅದ್ಭುತ ನಡೆಯಲಿ. ಈ ದಿನ ಕೂಡ ಜಯವನ್ನು ಕೊಡ್ರಿ, ಬಿಡುಗಡೆಯನ್ನು ಕೊಡ್ರಿ. ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಜನರು ಆಶೀರ್ವದಿಸಲ್ಪಡಲಿ ಸ್ವಾಮಿ. ನಿನ್ನ ಕರಗಳಲ್ಲಿ ಒಪ್ಪಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವಜನರೇ, ಭಯಪಡಬೇಡಿ. ಸಮಸ್ತ ರೋಗಗಳನ್ನು ವಾಸಿ ಮಾಡುವ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು, ಬಿಡುಗಡೆಯನ್ನು ಕೊಟ್ಟು ನಡೆಸುವರು. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ,
ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.